ಜೈ ವಾಸವಿ. ಇವತ್ತು ನಾನು ನಮ್ಮ ಕೊಳ್ಳೇಗಾಲದ ವಾಸವಿ ಎಲ್ ಕ್ಲಬ್ನ ಪ್ರೆಸಿಡೆಂಟ್ ಆದಂತಹ ಶಾಲಿನಿ ಮುರಳಿ ಮಾತಾಡ್ತಾ ಇದ್ದೀನಿ. ನಮ್ಮೂರಿಗೆ ಇವತ್ತು ಅರ್ಪಿತಾ ಸ್ಯಾರಿ ಹೌಸ್ನ ಅರ್ಪಿತಾ ಅಜಯ್ ಅವರು ಬಂದಿದ್ದಾರೆ. ಇವ್ರನ್ನ ವೆಲ್ಕಮ್ ಮಾಡ್ಕೊಳಕ್ಕೆ ತುಂಬ ಖುಷಿ ಪಡ್ತೀನಿ. ಆಮೇಲೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇವತ್ತಿನ ಬ್ಯುಸಿ ದಿನಗಳಲ್ಲಿ ಅವರು ಈ ಥರ ಒಂದು ಫರ್ಮ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸಕ್ಸಸ್ಫುಲ್ ಎಂಟರ್ಪ್ರೂನರ್ ಅಂತ ಹೇಳಿದ್ರೆ ತುಂಬ ಕಡಿಮೆನೇ ಆಗುತ್ತೆ ಅವ್ರ ಬಗ್ಗೆ ಹೇಳೋದು. ಅವ್ರನ್ನ ನಾವು ಮಾದರಿಯಾಗಿ ತಗೋಬೇಕು. ನಾವು ನಮ್ಮೂರಲ್ಲೂ ತುಂಬಾ ಎಲ್ಲರೂ ನಮ್ಮ ಹಸ್ಬೆಂಡ್ಗೆ ಹೆಲ್ಪ್ ಮಾಡ್ತೀವಿ. ಆದರೆ ಅವರು ಇಂಡಿವಿಜುವಲ್ ಆಗಿ ಮಾಡ್ತಿದ್ದಾರೆ. ಅವ್ರ ಹಸ್ಬೆಂಡ್ ಅಜಯ್ ಅವರು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಅಜಯ್ ಅವ್ರಿಗೂ ಸಹ ಒಂದು ಕ್ಲಾಪ್ ಹಾಕಬೇಕು. ಅವ್ರನ್ನ ನಾವು ಫಾಲೋ ಮಾಡಿದ್ರೆ ಖಂಡಿತ ತಪ್ಪಾಗಲ್ಲ. ಅವರು ಒಂದೆರಡು ಮಾತು ಹೇಳಬೇಕು ನಮ್ಮ ಬಗ್ಗೆ ಅಂತ ಅಂದ್ಬಿಟ್ಟು ಕೇಳ್ಕೊತೀವಿ. ಜೈ ವಾಸವಿ. ಆಗಲೇ ನಮ್ಮ ಪ್ರೆಸಿಡೆಂಟ್ ಅವರು ಅವ್ರ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಬಿಟ್ಟಿದ್ದಾರೆ. ಅವ್ರು ಯಾರು, ಅವ್ರು ಬೆಟರ್ ಆಫ್ ಯಾರು ಅಂತ ಹೇಳಿ ಎಲ್ಲ ಇಂಟ್ರೊಡಕ್ಷನ್ ಕೊಟ್ಬಿಟ್ಟಿದ್ದಾರೆ. ಬಟ್ ನಾನು ಹೇಳೋದು ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ ಅವ್ರ ಬಗ್ಗೆ ಇನ್ನಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಇದು ಅವರು ಸೆಕೆಂಡ್ ಇಯರ್ ಮಾಡ್ತಿರೋದು. ಫಸ್ಟ್ ಇಯರು 125 ಜನಕ್ಕೆ ಅವರು ಸ್ಯಾರಿ ಡಿಸ್ಟ್ರಿಬ್ಯೂಟ್ ಮಾಡಿದರು. ಲಾಸ್ಟ್ ಇಯರು ಆನ್ಲೈನಲ್ಲೇ ಲಕ್ಕಿ ಲೇಡಿನ ಸೆಲೆಕ್ಟ್ ಮಾಡಿ 125 ಜನಕ್ಕೆ ಅವರು ಸ್ಯಾರೀಸ್ನ ಗಿಫ್ಟಾಗಿ ಕೊಟ್ಟಿದ್ರು. ಸೊ ಅವ್ರಿಗೆ ಅದಕ್ಕಾಗಿ ಒಂದು ಜೋರ ಚಪ್ಪಾಳೆ ಖಂಡಿತ ಸಿಗಬೇಕು. ಈ ವರ್ಷ ಅವರು ಅವ್ರವ್ರ ಊರಿಗೆ ಹೋಗಿ ಅಲ್ಲೇ ಆನ್ ಸ್ಪಾಟಲ್ಲಿ ಲಕ್ಕಿ ಲೇಡಿನ ಸೆಲೆಕ್ಟ್ ಮಾಡಿ ಕೊಡ್ತಿದ್ದಾರೆ. ಅದನ್ನೇ ಅವ್ರಿಗೀಗ ರೇಗಿಸ್ತಾ ಇದ್ದೆ ನಾನು. ನೆಕ್ಸ್ಟ್ ಇಯರ್ ನಮ್ಮನ್ನೆಲ್ಲ ಕರೆಸ್ಕೋತೀರಾ ನಿಮ್ಮ ಸ್ಟೋರ್ಗೆ ಅಂತ ಹೇಳಿ. ಹಾಗಾಗಿ ಈ ವರ್ಷ ಇನ್ನಷ್ಟು ಲಕ್ಕಿ ಲೇಡೀಸು ಅವ್ರ ಸ್ಯಾರಿನ ತಗೋತಿದ್ದಾರೆ. ಆಮೇಲೆ ಇವ್ರದ್ದು ಸ್ಟೋರ್ ಬಂದು ಬ್ಯಾಂಗ್ಳೂರಲ್ಲಿರೋದು, ರಾಜಾಜಿ ನಗರಲ್ಲಿ. ಸೊ ಎಲ್ಲರೂ ಅವ್ರ ಸ್ಟೋರ್ನ ವಿಸಿಟ್ ಮಾಡಿ ಅವ್ರ ಯುನೀಕ್ ಸ್ಯಾರಿ ಕಲೆಕ್ಷನ್ನ ಖಂಡಿತ ನೀವು ಪರ್ಚೇಸ್ ಮಾಡಬೇಕು. ಥ್ಯಾಂಕ್ ಯು.